ಇಲ್ಲ, ಹಣ ಅವರ ಅಕೌಂಟ್ಗೆ ಹೋಗಿಲ್ಲ. 5,000 ಕೋಟಿ ವಿಧಾನಸಭೆಯಲ್ಲಿ ಪ್ರಸ್ತಾವ ಆಯಿತು. ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟರು, ಇಮಿಡಿಯೇಟ್ ಆಗಿ ಕೊಡ್ತೀನಿ ಅಂತ. 2 ಅಧಿವೇಶನ ಆದ್ರೂ ಅದ್ರ ಬಗ್ಗೆ ಚಕಾರ ಇಲ್ಲ. ಅನ್ನಭಾಗ್ಯದ 1 ತಿಂಗಳದು ಯಾರು BPL ಕಾರ್ಡ್ ದಾರರಿದ್ದಾರೆ ಅವರಿಗೆ 700 ಕೋಟಿ ಕೊಡಬೇಕಾಯಿತು. ಅದನ್ನ ವಂಚನೆ ಮಾಡಿಬಿಟ್ರು. ತೋರ್ಸ ಇಲ್ಲ ಇನ್ನ ಲೆಕ್ಕದಲ್ಲಿ. ಅದನ್ನ ಭಿಕ್ಷುಕರ ಪುನರ್ವಸತಿಗೆ ಮತ್ತು ಕಲ್ಯಾಣಕ್ಕೆ 23.43 ಕೋಟಿ ಇದುವರೆಗೂ ಕೊಟ್ಟಿಲ್ಲ. ಆ ದಿಕ್ಕಿಲ್ಲದ ಅನಾಥ ಮಕ್ಕಳ್ಯಾರಿದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು, ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡಂತ ರೈತರ ಮಕ್ಕಳುಗಳು ಏನಿದ್ದಾರೆ, ಅಥವಾ ಬೇರೆ ಅನಾಹುತಕ್ಕೆ ಒಳಗಾದಂಥ ತಂದೆ ತಾಯಿಯನ್ನ ಕಳ್ಕೊಂಡಂತ ಮಕ್ಕಳು, ಅನಾಥ ಮಕ್ಕಳಿಗೆ ಇದುವರೆಗೂ 73 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲೇ ಇಲ್ಲ. 73 ಕೋಟಿ ಹಣ ಬಿಡುಗಡೆ ಮಾಡಲೇ ಇಲ್ಲ ಇವರು. SC ST ಹಣನ 45,000 ಕೋಟಿನ ಲೂಟಿ ಹೊಡೆದ್ಬಿಟ್ರಿ. ಮತ್ತೆ ರೈತರಿಗೆ ಪರಿಹಾರ ಕೊಡಬೇಕಾಯಿತು. ಸಮೀಕ್ಷೆ ಹೆಸರಲ್ಲಿ ಇನ್ನೂ ಮೋಸ ಮಾಡ್ತಾ ಇದ್ದೀರಾ ನೀವು. ಇದನ್ನ ವಿಧಾನಸಭೆ ಒಳಗಡೆ ಹೋರಾಟಗಳ ನಡೀತು, ಹೊರಗಡೆನೂ ಕೂಡ ಹೋರಾಟ ನಡೀತು. ಯಾರು ದಿಕ್ಕಿಲ್ದವರಿದ್ದಾರೆ, ಕೇಳಕ್ಕೆ ಅವಕಾಶ, ಸಂಘಟನೆಗಿಲ್ದಂತ ಭಿಕ್ಷುಕರು ಹಣನೂ ಕೊಡಕ್ಕೆ ಯೋಗ್ಯತೆ ಇಲ್ಲದೆ ಇರ್ತ ಸರ್ಕಾರ ಈಗ ಲೇಟೆಸ್ಟ್ ಆಗಿ ಈ ಶೋಷಿತ ಸಮುದಾಯಕ್ಕೆ ಕೊಡಬೇಕಾಗಿರತಕ್ಕಂಥ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ 12 ಪಿಂಚಣಿಗಳನ್ನು ರಾಜ್ಯ ಸರ್ಕಾರ ಕಳೆದ 3 ತಿಂಗಳಿಂದ ಕೊಟ್ಟೇ ಇಲ್ಲ. ಈ ಪಿಂಚಣಿಗಳ ಬಗ್ಗೆ ಸರ್ಕಾರದ ವಕ್ರ ದೃಷ್ಟಿ ಬಿದ್ದಿದೆ. ಕಳೆದ ಮಾರ್ಚ್, ಏಪ್ರಿಲ್, ಮೇ ಹಣ ಬಿಡುಗಡೆ ಮಾಡಿಲ್ಲ. ಒಟ್ಟು ಅವರೇನು 100 ಜನ 200 ಜನ ಅಲ್ಲ ಇರೋರು, 81,88,658 ಫಲಾನುಭವಿಗಳು. ಆಲ್ಮೋಸ್ಟ್ ಆಲ್ 1 ಕೋಟಿ ಜನಗಳು ಈ ಪಿಂಚಣಿ ಅಡಿಯಲ್ಲಿ ಬರ್ತಾರೆ. ಆಲ್ಮೋಸ್ಟ್ ಆಲ್ ಅವ್ರಿಗೆ ಹಣ ಕೊಟ್ಟಿಲ್ಲ. ತಿಂಗಳಿಗೆ ಅವರು 894 ಕೋಟಿ ಕೊಡಬೇಕು ಎವ್ರಿ ಮಂತ್. 894 ಕೋಟಿ ಎವ್ರಿ ಮಂತ್ ಕೊಡಬೇಕಾಗಿರೋದು. ಬಡ್ಜೆಟ್ ಅಲ್ಲಿ ಈಗಾಗಲೇ ಅದನ್ನ 10,000 ಪ್ರತಿ ವರ್ಷ 10,736 ಕೋಟಿ ಕೊಡ್ತಾರೆ. 10,736 ಕೋಟಿ ಪ್ರತಿ ವರ್ಷ ಬಡ್ಜೆಟ್ ಅಲ್ಲಿ ಅಲೋಕೇಶನ್ ಇರೋದು. ಕೊಟ್ಟಿಲ್ಲ. ಬಡ್ಜೆಟ್ ಅಲ್ಲಿ ಅಲೋಕೇಶನ್ ಇದೆ, ಆದರೆ ಖಜಾನೆ ಖಾಲಿಯಾಗಿದೆ. ಖಜಾನೆಯಲ್ಲಿ ದುಡ್ಡಿಲ್ಲ. ನಿಮಗೆ ಗೊತ್ತಿರೋ ಪ್ರಕಾರ ವೃದ್ಧಾಪ್ಯ ವೇತನ 60 ರಿಂದ 64 ವರ್ಷ ಇರೋರಿಗೆ ವೃದ್ಧಾಪ್ಯ ವೇತನ 600 ರೂಪಾಯಿ ಕೊಡ್ತೀರಿ. ವಿಧವಾ ವೇತನ 800 ರೂಪಾಯಿ ನಾವು ಕೊಡ್ತೀರಿ. ಅಂಗವಿಕಲರಿಗೆ ಕಡಿಮೆ ಇದ್ರೆ 800, 75% ಜಾಸ್ತಿ ಇದ್ರೆ 1,400, ಪೂರ್ತಿ ಅಂಗವಿಕಲತೆ ಇದ್ರೆ 2,000 ರೂಪಾಯಿ ನಾವು ಕೊಡ್ತೀರಿ ಪ್ರತಿ ತಿಂಗಳು. ಕೊಟ್ಟಿಲ್ಲ. ಸಂಧ್ಯಾ ಸುರಕ್ಷಾ 1,200 ರೂಪಾಯಿ ಕೊಡಬೇಕು, ಕೊಟ್ಟಿಲ್ಲ. ಮನಸ್ವಿನಿ ಯೋಜನೆ ಅವಿವಾಹಿತ ವಿಚ್ಛೇದಿತ ಕುಟುಂಬಗಳಿಗೆ ಕೊಡುವಂಥದ್ದು. ವಿಚ್ಛೇದಿತ ಕುಟುಂಬ ಅವ್ರಿಗೆ, ವಿಚ್ಛೇದಿತ ಆಗಿರೋರು ಅವ್ರಿಗೆ 800 ರೂಪಾಯಿ ಕೊಡಬೇಕು, ಕೊಟ್ಟಿಲ್ಲ. ಮೈತ್ರಿ ಯೋಜನೆ 1,200 ರೂಪಾಯಿ, ಅಂದರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಗೌರವಯುತ ಜೀವನ ಮಾಡೋಕ್ಕೋಸ್ಕರ ಅವರಿಗೆ ಕೊಡಬೇಕಾಗಿತ್ತು. ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಂತ ರೈತರಿಗೆ 2,000 ರೂಪಾಯಿ ಕೊಡಬೇಕು. ಆಸಿಡ್ ಒಳಗಾದಂತ ದಾಳಿಗೆ ಅವ್ರಿಗೆ ಮೊದಲು 3,000 ರೂಪಾಯಿ ಕೊಡ್ತಾ ಇದ್ರು. ನಾನು
ಕಂದಾಯ ಸಚಿವನಾದ ಮೇಲೆ ಇಲ್ಲೇ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಾನು 10,000 ರೂಪಾಯಿ ಕೊಡ್ತಾ ಇದ್ದೀನಿ. ಪ್ರತಿ ತಿಂಗಳು 10,000 ರೂಪಾಯಿ ಆಸಿಡ್ ಒಳಗಾದಂಥ ಹೆಣ್ಣುಮಕ್ಳು. ಯಾಕಂದರೆ ಇಡೀ ಜೀವನನೇ ಹಾಳಾಗೋಗಿರ್ತೈತೆ ಅವರು. ಯಾರು ಮದುವೆನೂ ಆಗಲ್ಲ, ಮತ್ತು ಬದುಕಕ್ಕೂ ಅವ್ರಿಗೆ ಮೆಡಿಸಿನ್ಗಳು ಕೂಡ ಅವ್ರಿಗೆ ಕಷ್ಟ ಇದೆ. 10,000 ಕೊಡ್ತಾ ಇದ್ದೀನಿ, ಅದು ಕೊಡ್ತಾ ಇಲ್ಲ. ಎಂಡೋ ಸಲ್ಫೈನ್ ಅವ್ರಿಗೆ 2,000 ರೂಪಾಯಿ ಕೊಡಬೇಕು. ಈ ಕೋಲಾರ ಈ ಭಾಗದಲ್ಲಿ ಇರ್ತಕ್ಕಂಥ ಬೋರ್ವೆಲ್ ನೀರು ಕುಡಿದು ಆಗಿರುವಂಥದ್ದು ಘಟನೆ. ದೇವದಾಸಿಯರಿಗೆ 2,000 ರೂಪಾಯಿ ಇಲ್ಲ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಕೊಡಬೇಕು, ಇಲ್ಲ. ಅಂದರೆ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಯಾವುದೂ ಇಲ್ಲ. ಇನ್ನು ರಾಜ್ಯ ಸರ್ಕಾರ, ನಾನು ಇದೆಲ್ಲ ಮಾಹಿತಿಯನ್ನು ತಗೊಂಡು ರಾಜ್ಯ ಸರ್ಕಾರದ ನಾನು ಸರ್ಕಾರ ಮಾಡಿರೋ ನನಗೂ ಒಂದಷ್ಟು ಮಾಹಿತಿನ ನಾನು ಕೇಳಿದೆ. ಸಬೂಬ್ ಏನು ಹೇಳ್ತಾರೆ ಅಂದರೆ, ಸತ್ತೋರ್ನ ಡಿಲೀಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ಸಬೂಬು ರಾಜ್ಯ ಸರ್ಕಾರದ್ದು. ಸ್ವಾಮಿ, 75 ವರ್ಷದಿಂದನೂ ಪ್ರತಿ ತಿಂಗಳು ಡಿಲೀಟ್ ಆಗ್ತೈತೆ. ಅದು 75 ವರ್ಷದಿಂದ ಒಂದೇ ಸರಿ ಬ್ಯಾಕ್ಲಾಗ್ ತರ ಬಂದ್ಬಿಟ್ಟು ಇವತ್ತು ಡಿಲೀಟ್ ಮಾಡ್ತಾ ಇದ್ದೀನಿ ಅಂತಾರೆ. ಇಟ್ ಈಸ್ ಅ ರೋಟೀನ್ ಪ್ರೋಸೆಸ್. ಎವ್ರಿ ಡೇ ಡೆತ್ ಸರ್ಟಿಫಿಕೇಟ್ ಏನಾಗ್ತೋ ಅದು ಆಟೋಮೆಟಿಕಲಿ ಕ್ಲೋಸ್ ಆಗ್ತೈತೆ. ಆ ಸಿಸ್ಟಮ್ ಇದೆ. ನಾವು ITBT ಇರುವಂತ ರಾಜ್ಯದಿಂದ